ನಮಸ್ಕಾರ ಕರ್ನಾಟಕ, ನಮ್ಮ ಹಲವು ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಕರ್ಕಾಟಕ ರಾಶಿನೇ ಒಂದು ನಾವು ಕೇಳ್ದಂಗೆ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದ ಒಂದು ರಾಶಿ. ಈ ರಾಶಿಯ ಪುರುಷರ ಲಕ್ಷಣಗಳು ಹೇಗಿರುತ್ತೆ ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಆಶ್ಲೇಷ ನಕ್ಷತ್ರ ಆಗಿರ್ಬೋದು, ಪುನರ್ವಸು ಆಗಿರ್ಬೋದು, ಹೇಗಿರ್ತಾರೆ, ಅವರ ಗುಣಲಕ್ಷಣಗಳೇನು ಅನ್ನೋದನ್ನು ಇವಾಗ ನಾವು ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿಯ ಪುರುಷರು ಹೇಗಿರ್ತಾರೆ ಅಂದರೆ ದಿಟ್ಟ ಯೋಧರ ಥರ ಇರ್ತಾರೆ. ಅಂದರೆ ನೇರ ನುಡಿ ನೇರ ನಡೆ. ನೀವು ಹೇಳಿದ್ದೇ ಆಗಬೇಕು, ನೀವು ಅಂದ್ಕೊಂಡಿದ್ದೇ ಮಾಡಬೇಕು. ಬೇರೆ ಯಾರಾದರೂ ಹೇಳಿದ್ರೆ ತುಂಬ ಹತ್ರದವರು ಒಳ್ಳೆಯದನ್ನು ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ತೀರೇ ಹೊರತು ಅದು ನಿಮ್ಮ ತಲೆಗೆ ಹೋದರೆ ಮಾಡ್ತೀರೇ ಹೊರತು ಇಲ್ಲ ಅಂದರೆ ನೀವು ಯಾರ ಮಾತನ್ನು ಸಹ ಕೇಳೋರಲ್ಲ. ಯಾಕಂದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು, ನೀವು ನಿಮ್ಮ ಜೀವನದಲ್ಲಿ ತಗೊಳ್ಳುವಂತಹ ಡಿಸಿಷನ್ಸ್ ಕೆಲವೊಂದು ಸಲ ತುಂಬ ಸರಿಯಾಗಿ ಡಿಸಿಷನ್ಸ್ನ ತಗೊತೀರಾ, ಇನ್ನು ಕೆಲವು ಸಲ ತುಂಬ ತಪ್ಪಾಗಿ ತಗೊತೀರಾ. ನಿಮ್ಮ ಡಿಸಿಷನ್ಸ್ ನಿಮ್ಮ ಒಂದು ಫ್ಯಾಮಿಲಿಗೆ ಎಷ್ಟು ನೋವಾಗುತ್ತೆ, ನೋವು ಕೊಡುತ್ತೆ ಅನ್ನೋದನ್ನು ನೀವು ಯೋಚನೆ ಕೂಡ ಮಾಡಿರಲ್ಲ. ಅದರಿಂದ ಯಾರಿಗೆ ಎಷ್ಟೇ ಬೇಜಾರಾಗಲಿ ಏನೇ ಆಗಲಿ ನೀವು ಅದನ್ನು ಮಾಡಬೇಕು ಅಂತ ಹೋಗ್ತೀರಾ. ಯಾವುದೋ ಒಂದು ಬಿಸ್ನೆಸ್ಸು ಗೊತ್ತಿರುತ್ತೆ ಅದು ಲಾಸ್ ಆಗುತ್ತೆ, ಅದು ಕೈ ಹಾಕ್ಬಿಡಪ್ಪ ಅಂತ ತುಂಬ ಜನ ನಿಮ್ಗೆ ಹೇಳ್ತಾರೆ. ಅರೆ ನೀವೇನು ಮಾಡ್ತೀರಾ? ಇಲ್ಲ ನಾನು ಅದನ್ನೇ ಮಾಡ್ತೀನಿ, ನಾನು ಅದರಲ್ಲೇ ಏನೋ ನನ್ನ ಜೀವನ ಕಟ್ಕೋಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತ ನೀವು ಹೋಗಿ ಅದಕ್ಕೆ ಕೈ ಹಾಕ್ತೀರಾ, ನಿಮ್ಗದು ಲಾಸ್ ಆಗಿರುತ್ತೆ. ತುಂಬ ಜನ ಕರ್ಕಾಟಕ ರಾಶಿಯ ಪುರುಷರು ಬಿಸ್ನೆಸ್ ಮಾಡೋಕ್ಕೆ ಅಂತಲೇ ಹೋಗಿ ತುಂಬ ಜನ ಕೈ ಸುಟ್ಕೊಂಡಿರ್ತೀರ. ಯಾಕಂದರೆ ನೀವೆಷ್ಟೇ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದ್ರೂ ಆ ಬಿಸ್ನೆಸ್ ನಿಮಗೆ ಕೈ ಹಿಡಿತಿರಲ್ಲ ಅಲ್ವಾ? ನಿಜ ಅಲ್ವಾ? ಮತ್ತು ಮನೆಯಲ್ಲಿ ಹೆಂಡತಿ ಏನಾದರೂ ಹೇಳಿದ್ರೆ ಕೇಳಲ್ಲ, ಮಕ್ಕಳೇನಾದರೂ ಕೇಳಿದ್ರೆ ಮಾಡಲ್ಲ. ಆದರೆ ಹೊರಗಿನವ್ರು ಏನಾದರೂ ಕೇಳಿದ್ರೆ ನೀವು ಖಂಡಿತ ಅವ್ರಿಗೋಸ್ಕರ ಸಹಾಯಕ್ಕೆ ನಿಲ್ತೀರ. ಯಾಕಂದರೆ ಫ್ಯಾಮಿಲಿಗಿಂತ ಜಾಸ್ತಿ ಒಂದು ಕೈ ನೀವು ಸ್ನೇಹಿತರಿಗೆ ಬೆಲೆ ಕೊಡ್ತೀರ. ಆದರೆ ನಿಮ್ಮ ಸುತ್ತಮುತ್ತ ಇರುವ ಎಲ್ಲ ಸ್ನೇಹಿತರು ನಿಮಗೆ ಅದೇ ಥರ ಬೆಲೆ ಕೊಡ್ತಾರ? ಯಾವ್ದಾರು ಕೊಟ್ಟಿದ್ದಾರ? ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನಿಮ್ಮ ಮುಂದೆ ನಿಮ್ಮನ್ನ ತುಂಬ ಹೊಗಳುತ್ತಾರೆ, ನಿಮ್ಮ ಮುಂದೆ ಹಣ ಇರೋವರೆಗೂ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋವರೆಗೂ ನಿಮ್ಮ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ಅದಾದ ನಂತರ ಏನು ಮಾಡ್ತಾರೆ? ನೀವು ಅವ್ರಿಗೆ ಲೆಕ್ಕವೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾರೆ. ನೀವೊಂದು ಫೋನ್ ಮಾಡಿದ್ರೆ ನಿಮ್ಮ ಫೋನ್ನ ಅವ್ರು ಎತ್ತಲ್ಲ, ಏನಾದ್ರು ಧನ ಸಹಾಯ ಮಾಡು ಅಂದರೂ ಅವ್ರು ಮಾಡಲ್ಲ. ಬಟ್ ಆದರೆ ನಿಮ್ಮ ಹತ್ರ ಎಲ್ಲನೂ ತೊಗೊಂಡಿರ್ತಾರೆ, ನಿಮ್ಮ ಹತ್ರ ಏನೇನು ಬೇಕೋ ಈಸ್ಕೊಂಡಿರ್ತಾರೆ, ನೀವು ಅವ್ರಿಗೆಲ್ಲ ಕೊಡ್ಸಿರ್ತೀರ. ಮನೆಯವ್ರಿಗೆ ಸ್ವಂತ ಹೆಂಡತಿ ಮಕ್ಳಿಗೆ ಮಾಡಿಲ್ಲ ಅಂದರೂ ಅವ್ರಿಗೆ ಮಾಡಿರ್ತೀರ. ಆದರೆ ಅವ್ರು ನಿಮ್ಮ ಸಹಾಯಕ್ಕೆ ಯಾರೂ ಬರಲ್ಲ. ಆದರೆ ಇದೆಲ್ಲ ನಿಮಗೆ ಅರ್ಥ ಆಗೋ ಅಷ್ಟರಲ್ಲಿ ಸಮಯ ಸಂದರ್ಭ ತುಂಬ ಕೈ ಮೀರಿರುತ್ತೆ. ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ. ಅದು ನಿಮಗೋಸ್ಕರ ಮಾಡಿರಲ್ಲ, ಬೇರೆಯವ್ರಿಗೆ ಶೂರಿಟಿ ಕೊಡೋಕ್ಕೋಸ್ಕರ ಸಾಲ ಮಾಡಿರೋದೇ ತುಂಬ ಜಾಸ್ತಿ ಮಾಡಿರ್ತೀರ. ಏನಕ್ಕೆ ಈ ರೀತಿ? ಯಾಕೆ? ಮನೆಯವರ ಕಷ್ಟವನ್ನು ನೀವು ಒಂದು 10 ಭಾಗ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಒಳಿತಾಗಿರುತ್ತೆ ಅಲ್ವಾ? ಬೇರೆಯವ್ರಿಗೋಸ್ಕರ ಬದುಕಿ, ಸಹಾಯ ಮಾಡಿ, ಬೇರೆಯವ್ರ ಕಷ್ಟಕ್ಕೆ ಮರಗಿ, ಬೇಡ ಅಂತ ಅನ್ನಲ್ಲ. ಆದರೆ ಆ ಕಷ್ಟ ನಿಮ್ಮನ್ನೇ ತಿನ್ನೋಷ್ಟು ಆಳವಾಗಿ ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಅದು ತುಂಬ ಘೋರ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಜೀವನ ಹೇಗಿರುತ್ತೆ, ಇನ್ನು ಮುಂದಕ್ಕೆ ಹೇಗಿರುತ್ತೆ, ಇದರಿಂದಾದ್ರೂ ನಾನು ಆಚೆ ಬರ್ತೀನ? ಯಾಕಂದರೆ ತುಂಬ ಜನ ಸಾಲದ ಸುಳಿಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ಇಲ್ಲ ಒಂದು ಕಷ್ಟ ಕಾರ್ಪಣ್ಯ ಏನೋ ನಿಮ್ಮ ಕೈಲಿ ಕಾಸಿರುತ್ತೆ, ಆದರೆ ಅದು ನಿಮ್ಮ ಬೇರೆ ಕಮಿಟ್ಮೆಂಟ್ ಖರ್ಚಾಗ್ತಿರುತ್ತೆ ಹೊರತು ಯಾವುದು ಕೂಡ ನಿಮ್ಮ ಕೈಗೆ ಕೊಡ್ತಿರಲ್ಲ ಅಲ್ವಾ? ಈ ರೀತಿ ಆಗಿದೆ ಅಲ್ವಾ? ಆಗ್ತಿರುತ್ತೆ ಅಲ್ವಾ? ಯಾಕಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ, ನಮ್ಮ ಕಮೆಂಟ್ ಸೆಕ್ಷನ್ಸ್ನ ಹೋಗಿ ನೋಡಿ, ಕರ್ಕಾಟಕ ರಾಶಿಯವ್ರಿಗೆ ಎಷ್ಟು ಜನ ಬಂದು ಅಲ್ಲಿ ಕಾಮೆಂಟ್ ಹಾಕ್ತಾರೆ ಅಂತ. ಪುನರ್ವಸು ನಕ್ಷತ್ರ ತುಂಬಾ ವರ್ಸ್ಟು, ಆಶ್ಲೇಷ ನಕ್ಷತ್ರನೂ ಅಷ್ಟೇ, ನಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ. 100ಕ್ಕೆ 100 ಕರ್ಕಾಟಕ ರಾಶಿಯವ್ರಿಗೆ ಏನು ಕಷ್ಟ ಇರಲ್ಲ. ಆದರೆ ಖಚಿತ 80% ಜನರಿಗೆ ನಿಜವಾಗಿಯೂ ಕಷ್ಟ ಇದೆ. ಇದು ಅವರ ನಿಜ ಜೀವನದಲ್ಲಿ ಅನುಭವಿಸಿದರೆ ಕೂಡ. ಆದರೆ ಪಾಪ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಯಾರ ಹತ್ತಾದ್ರೂ ಹೇಳ್ಕೊಂಡ್ರು ಅವರೆಲ್ಲಿ ಕೀಳು ಮನೋಭಾವನೆಯಿಂದ ನೋಡ್ಬಿಡ್ತಾರೋ ಅನ್ನೋ ಒಂದು ಭಯದಿಂದ ಪಾಪ ಅವ್ರೇನು ಹೇಳಲಿಕ್ಕೆ ಹೋಗಲ್ಲ. ಇನ್ನು ಮೇಲಾದರೂ ದಯಮಾಡಿ ಎಚ್ಚರವಾಗಿರಿ ಅಂತ ಹೇಳ್ತಾ, ನಿಮಗೋಸ್ಕರ ಬದುಕಿ, ನಿಮ್ಮ ಕುಟುಂಬಕ್ಕೋಸ್ಕರ ಬದುಕಿ ಅಂತ ನಾವು ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಸಣ್ಣ ಪರಿಹಾರವನ್ನು ಹೇಳ್ತೀನಿ. ದಯವಿಟ್ಟು ನೀವು ಆ ಪರಿಹಾರವನ್ನು ಮಾಡಿ. ಇದು ಪರಿಹಾರ ಅನ್ನೋದಕ್ಕಿಂತ ಏನೂ ಇಲ್ಲ. ನೀವೆಲ್ಲೇ ಶ್ವಾನಗಳನ್ನ ಕಂಡ್ರು ದಯವಿಟ್ಟು ಅದಕ್ಕೆ ನಿಮ್ಮ ಕೈಲಾಗಿದ್ದನ್ನು ಮಾಡಿ, ಏನಾದರೂ ಅದಕ್ಕೆ ಆಹಾರವನ್ನು ಹಾಕಿ. ಯಾಕಂದರೆ ನಿಯತ್ತಿಲ್ದವ್ರಿಗೆ ತುಂಬ ಜನಕ್ಕೆ ನೀವಾಗಲೇ ಸಾಕ್ಬಿಟ್ಟಿದ್ದೀರ. ನಿಮ್ಮ ಹತ್ರ ತಿಂದು ನಿಮಗೆ ನಿಯತ್ತಿಲ್ದಂಗೆ ನಡ್ಕೊಂಡವ್ರನ್ನ ತುಂಬ ಜನನ ನೀವು ಸಾಕಿದ್ದೀರ. ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಆ ನಿಯತ್ತಿರೋ ಪ್ರಾಣಿಗಳಿಗಾದ್ರೂ 2 ತುತ್ತು ಊಟ ಹಾಕಿ. ಅವು ಖಂಡಿತ ಅವರು
ಶ್ವಾನಗಳು ಮನಸ್ಸಲ್ಲಿ ಅನ್ಕೊಂತವೆ ಗೊತ್ತಾ, ಪಾಪ ಅವು ತುಂಬ ಹಸಿವಿದ್ದಾಗ ನೀವೇನೋ ಒಂದು ಆಹಾರ ಹಾಕಿದಾಗ ಅವ್ರ ಮನಸ್ಸಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಹೋಗುತ್ತಾ, ಅದು ನಿಮ್ಮನ್ನ ಎಷ್ಟೋ ಎತ್ತರಕ್ಕೆ ಜೀವನದಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ, ಇದೇ ಥರ ಏನಾದರೂ ಸಮಸ್ಯೆ ಇದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ಅದಕ್ಕೆ ಪರಿಹಾರ ವೀಡಿಯೋವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಮಗೇನಾದ್ರು ಜಾತಕಗಳು ಬೇಕಾದರೆ ನಾವು ಜಾತಕಗಳನ್ನ ಬರ್ತು ಕಳಿಸ್ತೀವಿ ಆನ್ಲೈನಲ್ಲಿ, ದಯವಿಟ್ಟು ಅದಕ್ಕೆ ಸಂಪರ್ಕಿಸಿ. ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಕನ್ಸೆಷನ್ ಇರುತ್ತೆ. ಮತ್ತು ಇದನ್ನೊಂದು 4 ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ತಿಳ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇದೇ ತರಹದ ವೀಡಿಯೋವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಶುಭ ದಿನ ಸ್ನೇಹಿತರೆ.